शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजाननपद्मार्कं गजाननमहर्निशम् अनेकदन्तं भक्तानां एकदन्तम् उपास्महे। ಎಲ್ಲ ಭಕ್ತ ವೃಂದದವರೇ, ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ ಅಂದರೆ ಮಹಾಗಣಪತಿಗೆ ಸಂಬಂಧಪಟ್ಟಂತಹ ವೃತ. ಈ ವೃತದ ವಿಧಿವಿಧಾನಗಳು ಹೇಗೆ, ಈ ವೃತವನ್ನು ಆಚರಣೆ ಮಾಡಿದರೆ ಭೂಮಂಡಲದಲ್ಲಿ ಯಾವ ರೀತಿಯಿಂದ ಫಲಗಳನ್ನು ನಾವು ಪಡೆಯಬಹುದು ಎಂದು ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ಮುಖಾಂತರ ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿಯ ವೃತದ ಮಹಿಮೆ ಏನೆಂದು ವಿಸ್ತಾರವಾಗಿ ನಾವು ತಿಳಿಸ್ತಾ ಇದ್ದೇವೆ. ಸಂಕಷ್ಟಹರ ಅಂದರೆ ಕಷ್ಟಗಳನ್ನು ನಿವಾರಣೆ ಮಾಡಬಲ್ಲಂತಹ ವೃತ ಸಂಕಷ್ಟಹರ ಚತುರ್ಥಿ. ಇದು ವರ್ಷದಲ್ಲಿ 2 ಬಾರಿ ಅಂಗಾರಕ ಸಂಕಷ್ಟ ಚತುರ್ಥಿ ಬರುತ್ತದೆ. ಅಂಗಾರಕ ಅಂದರೆ ಮಂಗಳಕಾರಕ, ಶುಭಕಾರಕ. ತಿಂಗಳಲ್ಲಿ 1 ಬಾರಿ ಬರುವಂತಹ ಈ ಚತುರ್ಥಿ ಹುಣ್ಣಿಮೆಯ ಆದ ನಂತರ 4 ದಿನದಲ್ಲಿ ಬರುವಂತಹ ಚತುರ್ಥಿ. ಇದು ಭಕ್ತರ ಕಷ್ಟಗಳನ್ನು ಹೋಗಲಾಡಿಸುವಂತಹ ವೃತವಾಗಿರುತ್ತದೆ. ಈ ವೃತವನ್ನು ಆಚರಣೆ ಮಾಡಿದರೆ ಭಕ್ತ ವೃಂದದವರಿಗೆ ಈಪ್ಸಿತ ಫಲಗಳನ್ನು ನೀಡುವಂತಹ ವೃತವಾಗಿರುತ್ತದೆ. ಪ್ರಥಮದಲ್ಲಿ ಈ ವೃತವು ದೇವಾನುದೇವತೆಗಳು ಸಹಿತ ಈ ವೃತವನ್ನು ಆಚರಣೆ ಮಾಡಿ, ತದನಂತರ ಭೂಮಂಡಲದಲ್ಲಿ ಋಷಿ ಮುನಿಗಳು ಈ ವೃತವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಋಷಿ ಮುನಿಗಳ ನಂತರ ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂತಹ ಮಾನವರು ಈ ವೃತವನ್ನು ಆಚರಣೆ ಮಾಡ್ಕೊಬಂದು ಸಮಸ್ತ ಕಷ್ಟಗಳನ್ನು ನಿವಾರಣೆ ಮಾಡಂತಹ ವೃತ ಎಂದರೆ ಸಂಕಷ್ಟಹರ ಚತುರ್ಥಿಯ ವೃತ. ಅಂದರೆ ಆ ವೃತದ ವಿಸ್ತಾರ ಹೇಗೆಂದರೆ, ಸಂಕಷ್ಟ ಬರ್ತಕ್ಕಂತಹ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ವೃತ ಸಂಕಷ್ಟ ಚತುರ್ಥಿಯ ವೃತವಾಗಿರುತ್ತದೆ. ಸಂಕಷ್ಟಹರ ಚತುರ್ಥಿಯ ವೃತಾಕತೆಯನ್ನು ಕೇಳಿ ಚಂದ್ರನ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು ಹೊಂದಬಹುದು. ಹಾಗೂ ಈ ದಿನ ಗಣಪತಿಯನ್ನು ವಿಘ್ನಕರ್ತ ಹಾಗೂ ವಿಘ್ನಹರ್ತ ಎಂದು 2 ವಿಧಗಳಿಂದ ಕರೀತಾರೆ. ವಿಘ್ನಕರ್ತ ಅಂದರೆ ವಿಘ್ನಗಳನ್ನು ತರುವಂಥವನು, ವಿಘ್ನಹರ್ತ ಅಂದರೆ ವಿಘ್ನಗಳನ್ನು ನಿವಾರಣೆಯನ್ನು ಮಾಡುವಂಥವನು. ಆ ಗಣಪತಿಯ ವೃತವನ್ನು ಮಾಡುವುದರಿಂದ ವಿಘ್ನ ನಿವಾರಕನಾದಂಥ ಗಣಪತಿಯ ಆಶೀರ್ವಾದ ನಮಗೆ ಹೆಚ್ಚಿನ ಫಲಗಳನ್ನು ಕೊಡುವಂಥದ್ದು. ನಾವು ಎಡಮುರಿ ಹಾಗೂ ಬಲಮುರಿಯ ಗಣೇಶನನ್ನು ನಾವು ನೋಡಬಹುದು. ರಕ್ತ ಗಂಧ ಪುಷ್ಪ ಅಂದರೆ ಕೆಂಪು ಹೂವು ಮಹಾಗಣಪತಿಗೆ ಇಷ್ಟವಾದಂತಹ ಹೂವಾಗಿದೆ. ಅದು ಯಾವುದೆಂದರೆ ಕೆಂಪು ದಾಸವಾಳ. ಕೆಂಪು ದಾಸವಾಳ ಹೂವು ಮಹಾಗಣಪತಿಗೆ ಬಹು ಪ್ರಿಯವಾಗಿರುತ್ತದೆ. ಇದು ತಿಂಗಳಿಗೆ 2 ಬಾರಿ ಬರುವಂತಹ ಚತುರ್ಥಿ ಬರುತ್ತದೆ. ವರ್ಷದಲ್ಲಿ 1 ಬಾರಿ ಬರುವಂತಹ ಚತುರ್ಥಿ, ಅದು ಮಂಗಳವಾರ ಬರುವಂತಹ ಚತುರ್ಥಿ. ಆ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿವಸ ಬರುವಂತಹ ಚತುರ್ಥಿಯು ನಾವು ವರ್ಷವಿಡೀ ಮಾಡುವಂತಹ ಚತುರ್ಥಿಯ ಫಲ ಈ ಒಂದೇ ಚತುರ್ಥಿಯಲ್ಲಿ ನಾವು ಪಡೆಯಬಹುದು. ಈ ವೃತವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಸಹಿತ ಈ ವೃತವನ್ನು ಆಚರಿಸಬಹುದು. ಮಕ್ಕಳಿಂದ
21 ಗರಿಕೆಯನ್ನು ಗಣಪತಿಗೆ ಅರ್ಪಣೆ ಮಾಡುವುದರಿಂದ ಜ್ಞಾನ ಸಂಪತ್ತು ಹೆಚ್ಚಾಗಿರುತ್ತದೆ. ಮಹಾಗಣಪತಿಗೆ 21 ಶುಭನಾಮಗಳಿದೆ. ಆ 21 ಶುಭನಾಮಗಳನ್ನು ಉದ್ದೇಶಿಸಿ ಗಣಪತಿಗೆ 21 ಗರಿಕೆ ಅರ್ಪಣೆ ಮಾಡುವುದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಸಹಿತ ಈ ವ್ರತವನ್ನು ಆಚರಿಸಬಹುದು. ಮಹಾಭಾರತದ ಕಾಲದಲ್ಲಿ ಧರ್ಮರಾಯನ ಕುತಂತ್ರಕ್ಕೆ ಬಲಿಯಾಗಿ ತನ್ನ ರಾಜ ವೈಭೋಗವನ್ನು ಕಳೆದುಕೊಂಡು ತನ್ನ ತಮ್ಮಂದಿರೊಂದಿಗೆ ಕಾಡನ್ನು ಸೇರುತ್ತಾನೆ. ಪಾಂಡವರ ಅಗ್ರಜ ಧರ್ಮರಾಯನಿಗೆ ಸೂತ ಮಹರ್ಷಿಗಳು ಸಮಾಧಾನಪಡಿಸಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಲು ಹೇಳುತ್ತಾರೆ. ಅದೇ ರೀತಿ ಆ ವ್ರತವನ್ನು ಆಚರಿಸಿ ತನಗೆ ಬಂದಂತಹ ಕಷ್ಟಗಳೆಲ್ಲ ದೂರ ಮಾಡುತ್ತಾರೆ ಎಂದು ಹೇಳಿದಾಗ, ಅದೇ ರೀತಿ ಈ ವ್ರತವನ್ನು ಆಚರಿಸಿ ತನಗೆ ಬಂದಂತಹ ಕಷ್ಟಗಳೆಲ್ಲ ದೂರ ಮಾಡಿಕೊಳ್ಳುತ್ತಾರೆ. ತನಗೆ ಕಳೆದು ಹೋದಂತಹ ರಾಜ್ಯ ಕೈ ಸಿಗುವಂತಾಗುತ್ತದೆ. ಈ ವ್ರತವನ್ನು ದಮಯಂತಿ, ಅಹಲ್ಯೆ ಮೊದಲಾದಂತಹ ಪತಿವ್ರತ ಸ್ತ್ರೀಯರು ಸಹಿತ ಈ ವ್ರತವನ್ನು ಆಚರಣೆ ಮಾಡಿ ತಮ್ಮ ತಮ್ಮ ಪತಿಗಳನ್ನು ಸೇರಿಕೊಳ್ಳುತ್ತಾರೆ. ಈ ವ್ರತವನ್ನು ಅಂದರೆ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ನಾವು ಆಜೀವ ಪರ್ಯಂತರ, ಅಂದರೆ ಭಗವಂತ ನಮಗೆ ಭೂಮಂಡಲದಲ್ಲಿ ಜೀವನವನ್ನು ಹೇಗೆ ಕೊಡ್ತಾನೋ ಆ ಜೀವ ಪರ್ಯಂತರ ಈ ಭಗವಂತ ವ್ರತವನ್ನು ಆಚರಣೆ ಮಾಡಬಹುದು. ಶಕ್ತಿ ಇಲ್ಲದಿದ್ದರೆ ನಾವು 21 ವರ್ಷ, ಅದು ಆಗದಿದ್ದರೆ 8 ವರ್ಷವಾಗಲಿ ಈ ವ್ರತವನ್ನು ಆಚರಣೆ ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಈ ವ್ರತವನ್ನು ಮಾಡಿದರೆ ವಿದ್ಯೆ, ಧನ, ಸಂಪತ್ತು, ಆರೋಗ್ಯಗಳು ಸಹ ನಮಗೆ ದೊರಕುವಂತಾಗುತ್ತದೆ. ಕಷ್ಟಗಳೆಲ್ಲ ಪರಿಹರಿಸಿಕೊಳ್ಳುವಂತಹ ವ್ರತ ಸಂಕಷ್ಟಹರ ಗಣಪತಿ ವ್ರತವಾಗಿರುತ್ತದೆ. ಸಂಕಷ್ಟಹರ ವ್ರತವನ್ನು ಪಾರ್ವತಾದೇವಿಗೆ ಕಷ್ಟಗಳು ಬಂದಾಗ ಪಾರ್ವತಾದೇವಿಯು ಸಹಿತ ಈ ವ್ರತವನ್ನು ಆಚರಣೆ ಮಾಡಿ ತನಗೆ ಬಂದಂತಹ ಕಷ್ಟಗಳೆಲ್ಲ ಪರಿಹರಿಸಿಕೊಳ್ಳುತ್ತಾರೆ. ಸೀತಾನ್ವೇಷಣೆಯ ಕಾಲದಲ್ಲಿ ಹನುಮಂತನು ಸಹಿತ ಈ ವ್ರತವನ್ನು ಆಚರಣೆ ಮಾಡಿ ತನಗೆ ಯಶಸ್ಸನ್ನು ಪಡೆಯುತ್ತಾನೆ. ಅಂದರೆ ದೇವಾನುದೇವತೆಗಳು ಸಹಿತ ಭಗವಂತ ಅಂದರೆ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಭೂಮಂಡಲದಲ್ಲಿ ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಯಾರು ಆಚರಣೆ ಮಾಡ್ಕೊಂಡು ಬರ್ತಾರೆ ಅವರಿಗೆಲ್ಲ ಸಕಲ ಸಮೃದ್ಧಿಯ ಜೀವನ ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಇವತ್ತಿನ ದಿವಸ ಈ ಭಗವಂತನ ಸಂಕಷ್ಟಹರ ಚತುರ್ಥಿಯ ವ್ರತದ ಕುರಿತು ವಿಸ್ತಾರವಾಗಿ ನಾವು ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿದ್ದೇವೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿರ್ತಕ್ಕಂತಹ ಸಂಕಷ್ಟಹರ ಚತುರ್ಥಿಯ ವ್ರತದ ವಿವರ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಂಕಷ್ಟಹರ ಮಹಾಗಣಪತಿಯ ಈ ವ್ರತಕಥೆಯ ವಿಧಿವಿಧಾನವು ಯಾವುದೇ ಒಂದು ಗೊಂದಲವಿದ್ದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೇ, ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.